ಹಲೋ ನಮಸ್ಕಾರ. ಈಗೇನು ನೋಡಿದ್ರಲ್ಲ ನೀವು, ಇದೇ ಥರ ನಿಮಗೆ ಯೂಟ್ಯೂಬ್ ಲೋಗೋ ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಮೊದಲು ನಿಮ್ಮ ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ಅಂತ ಹೊಡೆದ್ರೆ ಬರುತ್ತೆ, ಅಲ್ಲಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನು ಓಪನ್ ಮಾಡ್ಕೋಬೇಕು. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಈ ಥರ ನಾನು ಇವತ್ತು ಲೋಗೋ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಒತ್ತಿ, ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ. ಈಗ ನಿಮ್ಮ ಮೊಬೈಲನ್ನು ಸ್ಕ್ರೀನನ್ನು ರೋಟೇಟ್ ಮಾಡ್ಕೊಳ್ಳಿ. ರೋಟೇಟ್ ಮಾಡಿದ ಮೇಲೆ ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿಕೊಳ್ಳಿ, ಈ ಥರ ನಿಮ್ಗೆ ಬರುತ್ತೆ. ಈ ಥರ ಬಂದ ಮೇಲೆ 3 ಡಾಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರೊಳಗಡೆ ಇಮೇಜ್ ಸೈಜ್ ಇದೆಯಲ್ಲ ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ತಮ್ನೇಲ್ ಇರ್ತಿದೆಯಲ್ಲ ತಮ್ನೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನಿಮಗೆ ಸಫಿಷಿಯೆಂಟ್ ಆಗುತ್ತೆ, ಲೋಗೋ ಮಾಡೋಕ್ಕೆ ಹೋಗುತ್ತೆ. ಅದಾದಮೇಲೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದನ್ನು ಅಲ್ಲಿ ವರ್ಡಿಂಗ್ಸ್ ಇತ್ತಲ್ಲ ಅದು ಆದಮೇಲೆ ಪ್ಲಸ್ ಐಕನಲ್ಲಿ ಹೋಗಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ವರ್ಡಿಂಗ್ ಏನಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡೆ ನಂದು ಚಾನಲ್ ಹೆಸರು ಯೂಟ್ಯೂಬ್ ಟೆಕ್ಸ್ಟ್ ಕನ್ನಡ ಇದೆಯಲ್ಲ, ಅದಕ್ಕೆ ನಾನು ಸ್ಟಾರ್ಟಿಂಗ್ ವರ್ಡ್ ಏನಿದೆ YTK ಅಂತ ಅದನ್ನು ಮಾಡ್ಕೊಂಡೆ. ಅದಾದಮೇಲೆ ಅದ್ರ ಕಲರಿಂಗನ್ನು ಚೇಂಜ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಮಾಡ್ಕೊಂಡಾದ್ಮೇಲೆ ಇದ್ರ ಫಾಂಟ್ ಚೇಂಜ್ ಮಾಡ್ಕೊ. EV ಫಾಂಟ್ ಇದೆಯಲ್ಲ ಅಲ್ಲಿ ಹೋಗಿ ಇದು ಎಥ್ನೋಸೆಂಟ್ರಿಕ್ ಅಂತ ಇದೆ, ಅದನ್ನು ನಾನು ಅದರ ಲಿಂಕನ್ನು ನಾನು ಇದರಲ್ಲಿ ಹಾಕಿರ್ತೀನಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಎಥ್ನೋಸೆಂಟ್ರಿಕ್ ಅನ್ನು ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಪ್ಲಸ್ಸಲ್ಲಿ ಹೋಗಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಯೂಟ್ಯೂಬ್ದು ಹೆಸರು ಏನಿದೆಯಲ್ಲ ಅದನ್ನು ಪೂರ್ತಿ ಬರ್ಕೊಳ್ಬೇಕು. ನಾನೀಗ YT ಟ್ರಿಕ್ಸ್ ಕನ್ನಡ ಅಂತೇಳಿ ಬರೆದಿದ್ದೀನಿ, ಪೂರ್ತಿ ಶಾರ್ಟಾಗಿ ಮತ್ತು ಕರೆಕ್ಟಾಗಿ. ಅದನ್ನು ಸ್ಪೆಲ್ಲಿಂಗನ್ನು ಯಾವಾಗಲೂ ತಪ್ಪು ಮಾಡಬೇಡಿ, ಕರೆಕ್ಟಾಗಿ ಬರೆಯಿರಿ. ಮತ್ತು ನಿಮಗೆ ಇದನ್ನು ಸ್ವಲ್ಪ ನಿಮಗೆ ಸ್ಪೀಡ್ ಆಗ್ತಾಯಿದ್ರೆ ನಿಮ್ಮ ಈ ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡ್ಕೋಬೋದು. ನೀವು ಯೂಟ್ಯೂಬಲ್ಲಿ ಆಪ್ಷನ್ ಇದೆಯಲ್ಲ ಆ ಥರ ನಿಮ್ಗೆ ಗೊತ್ತಿದೆಯಲ್ಲ ಅದನ್ನು ಮಾಡ್ಕೊಂಡು ನೋಡಿ. ಈ ಥರ ನಾನು ಇದು ಮಾಡಿದೆ. ಅದು ಸೇಮ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಮಾಡ್ಕೊಂಡಾದ್ಮೇಲೆ ನೀವು ಫಾಂಟನ್ನು ಸೇಮ್ ಅದೇ ನಾನು ಮೊದಲು ಯಾವ ಫಾಂಟ್ ಚೇಂಜ್ ಮಾಡಿದೆ ಆ್ಯಸ್ ಇಟ್ ಈಸ್ ಸೇಮ್ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಬರುತ್ತೆ. ಅದನ್ನು ಕರೆಕ್ಟಾಗಿ ನಿಮ್ಮದು ಮೇಲಿಂದ ಏನು 3 ವರ್ಡಿಂಗ್ ಇದೆಯಲ್ಲ ಅದಕ್ಕೆ ಕರೆಕ್ಟ್ ಸೆಟ್ ಆಗೋ ಥರ ಕೆಳಗಡೆ ಸೆಟ್ ಮಾಡ್ಕೊಳ್ಳಿ. ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ಕೆಳಗಡೆ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀವು ಸ್ವಲ್ಪ ಇದು ಟೈಮ್ ಆದರೂ ಚಿಂತಿಲ್ಲ, ಕರೆಕ್ಟ್ ಟೈಮ್ ಮಾಡ್ಕೊಳ್ಳಿ. ಓಕೆ, ಅದು ಸೆಟ್ ಆದಮೇಲೆ ಮತ್ತೆ ಪ್ಲಸ್ಸಲ್ಲಿ ಹೋಗಿ ಹಿಂದೊಂದು ರೈಟ್ ಮಾರ್ಕ್ ಥರ ಕಾಣ್ತಲ್ಲ, ಈ ಆಪ್ಷನಲ್ಲಿ ಕಾಣ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದು ಮಾಡ್ಕೊಳ್ಳಿ. ಇದ್ರದ್ದು ನಾನು ಲಿಂಕನ್ನು ಹಾಕಿರ್ತೀನಿ ನನ್ನ ಗೂಗಲ್ ಡ್ರೈವಿಂದ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದನ್ನು ನೀವು ನಾನು ಟಿ ಹತ್ರ ಇದನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮದು ಚಾನಲ್ ಹೆಸರು ಇಲ್ಲದೆ ಅಲ್ಲಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಮಾಡ್ಕೊಳ್ಳಿ. ನನಗೆ ಇದು ಕರೆಕ್ಟಾಗಿ ಹೋಗ್ತಾಯಿದೆ ಟಿಯಲ್ಲಿ, ಅದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ಟ್ರೋಕ್ ಕೊಡಬೇಕು. ಅದು ಟಿ ಅನ್ನೋದು ಸ್ಟ್ರೋಕ್ ಕೊಟ್ಟಾದಮೇಲೆ ಇದು ಎಲ್ಲಕ್ಕೂ ನೀವು ಫಿಕ್ಸ್ ಮಾಡ್ಕೋಬೇಕು. ಈಗ ಫಿಕ್ಸ್ ಮಾಡ್ಕೊಳ್ಳೋಕೆ ಲೈನ್ ರೈಟ್ ಮಾರ್ಕ್ ಮಾಡ್ತಾಯಿದ್ದಿಲ್ಲ ಡೈಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೂರ್ತಿ 3 ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಓಕೆ, ಅದನ್ನು ಓಕೆ ಕೊಟ್ಟರೆ ಲಾಕ್ ಆಗುತ್ತೆ. ಕೆಳಗಡೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅದನ್ನ ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಅಂದರೆ ನಿಮಗೆ ಸರಿಯಾಗಿ ತಿಳಿಯುತ್ತೆ. ಓಕೆ, ಇದು ಪೂರ್ತಿ ಈಗ 3 ಎಲ್ಲ ವರ್ಡಿಂಗ್ಸ್ ಏನಿದೆ ಸೆಟ್ ಆಗಿದೆ ಒಂದು ಕಡೆ. ಈಗ ನೀವು ಅದರಲ್ಲಿ ಸ್ವಲ್ಪ ನೀವು ಚೇಂಜಸ್ ಏನೇನು ಬೇಕೋ ಆ ಥರ ನಿಮಗೆ ಸೆಟ್ ಮಾಡ್ಕೊಳ್ಳಿ. ಈಗ 3D ಎಫೆಕ್ಟು ಮತ್ತು ಶ್ಯಾಡೋ ಏನೇನು ಬೇಕು ಇಲ್ಲಿ ಆಪ್ಷನ್ ಇದೆಯಲ್ಲ ಇದೆಲ್ಲ ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ಸ್ಟ್ರಕ್ಚರ್ ತಾತ್ಪರ್ಯ ಬಂತಲ್ಲ, ನಾನೇನು ತೋರಿಸಿದ್ನಲ್ಲ ಸ್ಟ್ರಕ್ಚರ್ ಆಪ್ಷನ್ ಇದು ಮಾಡ್ಕೊಂಡು ಅಲ್ಲಿ ನಾವು ಅದಕ್ಕೆ ಸ್ಟ್ರಕ್ಚರ್ ಕೊಡ್ಬೇಕು. ಈಗ ನಾನು ಅಲ್ಲಿ ಗೋಲ್ಡನ್ನು ಇದು ಇದೆಯಲ್ಲ ಅದನ್ನು ಸ್ಟ್ರಕ್ಚರನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಇದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಏನೇನು ಸೆಟ್ ಮಾಡ್ಕೊತಾ ಇದ್ದೀನಿ ಎಲ್ಲಷ್ಟು ನೀವು ನೋಡ್ತಾ ಹೋಗಿ ಅದೇ ಥರ ನೀವು ಮಾಡ್ಕೊಳ್ಳಿ. ಓಕೆ, ಈಗ ನಾನು ಇಲ್ಲಿ 3D ಎಫೆಕ್ಟು ಮತ್ತು ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದೆಲ್ಲ ನೋಡ್ಕೊಳ್ಳಿ. ಅದರಲ್ಲಿ ಸೆಟ್ಟಿಂಗ್ ಬರುತ್ತೆ, ಎಲ್ಲ ಮಾಡ್ಕೊಳ್ಳಿ. ಡೆಪ್ತನ್ನು 2 ಮಾಡ್ಕೊಳ್ಳಿ. ಅದು ರೈಟ್ ಮಾರ್ಕ್ ಕೊಟ್ಟರೆ ಡೆಪ್ತ್ ಬರುತ್ತೆ. ಅದ್ರ ಶ್ಯಾಡೋ ಇದೆಯಲ್ಲ ಶ್ಯಾಡೋವನ್ನು ಸ್ವಲ್ಪ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ಇದ್ದಿದ್ದು ನೀವು 2 ಮಾಡಿ, ಸೆಕೆಂಡ್ ಇದ್ದಿದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಶ್ಯಾಡೋ ಬರುತ್ತೆ ಬ್ಲ್ಯಾಕ್ ಕಲರಾಗಿ. ಅದಾದಮೇಲೆ ನೀವು ಇದನ್ನು ಸ್ವಲ್ಪ ಅದನ್ನು ಸ್ಟ್ರೋಕನ್ನು ಕೊಟ್ಟರೆ ನಿಮ್ಮದು ಹೈಲೈಟ್ ಆಗುತ್ತೆ ವರ್ಡಿಂಗ್, ಅದೆಲ್ಲ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮ್ದು ಏನದಲ್ಲ ಪ್ರೊಫೆಷನ್ ಒಂದು ಟೈಪ್ ಪ್ರೊಫೆಷನ್ ಕಾಣುತ್ತೆ. ಅದನ್ನು ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದು ಆದಮೇಲೆ ನಾವು ಇದರ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ರೌಂಡ್ ಕಲರ್ದು ಒಂದು PNG ಇದೆ, ಅದರದ್ದು ನಾನು ಲಿಂಕನ್ನು ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ.
ಇದನ್ನು ನಾವು ಇದ್ರ ಹಿಂದ್ಗಡೆ ಸೆಟ್ ಮಾಡ್ಕೋಬೇಕು. ಅದನ್ನು ಸೆಟ್ ಮಾಡೋದು ಹೇಗೆ ಅಂದರೆ, ಅಲ್ಲಿ 2 ಬ್ಯಾಕ್ ಅಂತಿದೆಯಲ್ಲ, ಇಲ್ಲಿ 2 ಬ್ಯಾಕ್ ಏನು ಸೆಲೆಕ್ಟ್ ಆದರೆ 2 ಬ್ಯಾಕ್ ಮಾಡಿದರೆ ಅದು ನಿಮ್ಮದು ಇದು ಏನು ವರ್ಡಿಂಗ್ ನಿಮ್ಮ ಹೆಸರು ಏನಿದೆಯಲ್ಲ ಅದ್ರ ಹಿಂದ್ಗಡೆ ಹೋಗುತ್ತೆ. ಓಕೆ, ಇದನ್ನು ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ ಅದನ್ನು ಎಲ್ಲಿ ಸೆಟ್ ಆಗುತ್ತೆ ಅಂತೇಳಿ ಕರೆಕ್ಟಾಗಿ. ಇದರ ಮತ್ತೆ ಇದು ಅದೇನು ರೌಂಡ್ ಇದೆಯಲ್ಲ ಅದರಲ್ಲಿ ರೌಂಡ್ ಒಳಗಡೆ ಒಂದು ನಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊ. ಅದಕ್ಕೋಸ್ಕರ ನಾನೀಗ ಮತ್ತೆ ಗ್ಯಾಲರಿಗೆ ಬಂದು ನಿಮ್ದು ಯಾವ್ದು ಫೋಟೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ರಿಂಗ್ ಇದೆಯಲ್ಲ ರೌಂಡು, ಅದನ್ನು ಹಾಕ್ಕೊಂಡು 1x1 ಇದೆಯಲ್ಲ ಫಸ್ಟ್ ಅದನ್ನೆಲ್ಲ ರೌಂಡ್ ಶೇಪ್ ತೊಗೊಂಡು ಅದನ್ನು ನಿಮ್ಮ ಇದಕ್ಕೆ ನಿಮ್ಮ ಲೋಗೋಕ್ಕೆ ಹೆಂಗೆ ಸೆಟ್ ಆಗುತ್ತೆ ಎಷ್ಟು ಸೈಜ್ ಬೇಕಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ 2 ಬ್ಯಾಕ್ ಅಂತ ಹೇಳಿದೆಯಲ್ಲ ಆಪ್ಷನ್, ಅದು 2 ಬ್ಯಾಕ್ ಕೊಡಬೇಕು. ನೀವು ಕರೆಕ್ಟಾಗಿ ನಿಮ್ಮದು ವರ್ಡಿಂಗ್ಸು ಅದೆಲ್ಲ ಏನಿದೆಯಲ್ಲ ಅದರಲ್ಲಿ ಹೋಗಿ ಸೆಟ್ ಆಯಿತು. ಈಗ ನೋಡಿ ಇದು ರೆಡಿ ಆಯಿತು. ಇದೇ ಥರ ನಿಮ್ಗೆ ಫೈನಲಾಗಿ ಕಾಣುತ್ತದೆ. ಇದಕ್ಕೆ ನಾವು ಈ ಸದ್ದ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಅದು ಬ್ಲೂ ಇದೆಯಲ್ಲ ಅದನ್ನು ಸರಿಯಾಗಿ ಕಾಣ್ತಾಯಿಲ್ಲ, ಅದಕ್ಕೋಸ್ಕರ ನಾವು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪ್ ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದು ನಾನು ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದಕ್ಕೆ ಏನೇನು ಬೇಕು ಎಲ್ಲವಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಬಂತು ನೋಡಿ ಕರೆಕ್ಟಾಗಿ ನಮ್ದು ಈಗ ರೆಡಿ ಆಯಿತು. ಇದೆಲ್ಲ ನಾವು ಈಗ ಒಂದು ಸಾರಿ ಲಾಕ್ ಮಾಡ್ಕೊಂಬಿಟ್ರೆ ಅಂದರೆ ಅದು ಆ ಕಡೆ ಈ ಕಡೆ ಸರಿದಾಡೋದಿಲ್ಲ. ಓಕೆ, ಈ ಥರ ನಿಮ್ಮ ಲೋಗೋ ರೆಡಿ ಆಯಿತು. ಇದನ್ನು ನೀವು ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳೋದು ಅಲ್ಲಿ ಆಪ್ಷನ್ ಕೊಡ್ತೀವಲ್ಲ ಸೇವಲ್ಲಿ ಹೋಗಿ ಅದನ್ನು ಪೂರ್ತಿ ಅಲ್ಟ್ರಾ ಒಳಗಡೆ ಸೇವ್ ಮಾಡಬೇಕು. ಈಗ ಸೇವ್ ಆಯಿತು. ಈ ಥರ ನೀವು ಫೈನಲ್ ಆಗಿ ನಿಮ್ಮ ಲೋಗೋ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.